Hi, good evening students. Welcome back to our new YouTube channel, Namma Vedanta SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಿಮಗೆ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಟಾಪರ್ ಆಗಕ್ಕೆ ಯಾವ್ಯಾವ ತರ ಹ್ಯಾಬಿಟ್ಸ್ ಇರಬೇಕು, ಅಥವಾ ನಿಮಗೆ ಎಕ್ಸಾಮ್ ಸ್ಟ್ರಾಟಜೀಸ್ ವಿಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಇವಾಗಲೂ ಕೂಡ ಅದೇ ತರ ಒಂದು ವಿಡಿಯೋ, ಬಟ್ ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟಜಿ ವಿಡಿಯೋ. ಅದು ಎಲ್ಲಾ ಸಬ್ಜೆಕ್ಟ್ಗಳಿಗೂ ಯೂಸ್ ಆಗುವಂಥದ್ದು. ಬರೀ ಒಂದು ಸಬ್ಜೆಕ್ಟ್ ಮ್ಯಾಥ್ಸಿಗೆ ಅಂತ ಅಲ್ಲ, ಎಲ್ಲ ಆರು ಸಬ್ಜೆಕ್ಟ್ಗೆ ಯೂಸ್ ಆಗುವಂತ 3 ಸ್ಟ್ರಾಟಜೀಸ್ ಅಥವಾ ಹ್ಯಾಕ್ಸ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ಸ್ಟ್ರಾಟಜಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಈ 3 ಟ್ರಿಕ್ಸ್ ಅಥವಾ ಸ್ಟ್ರಾಟಜೀಸ್ ನೀವು ಫಾಲೋ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಕೋರ್ 95 ಅಬೌವ್ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಲೆಟ್ ಸ್ಟಾರ್ಟ್ ಔಟ್. ಫಸ್ಟ್ ಸ್ಟ್ರಾಟಜಿ, ಟೈಮ್ ಬ್ಲಾಕಿಂಗ್. ಟೈಮ್ ಬ್ಲಾಕಿಂಗ್ ಅಂದ್ರೆ ಏನು ಸರ್? ಟೈಮ್ ಬ್ಲಾಕ್ ಅಂದ್ರೆ ಏನು? ನಮ್ಗೆ ಗೊತ್ತಿಲ್ಲ ಸರ್, ಹೇಳ್ಕೊಡಿ ಸರ್. ಎಸ್, ಲಿಸನ್ ಹಿಯರ್. ಟೈಮ್ ಬ್ಲಾಕಿಂಗ್ ಅಂತ ಅಂದ್ರೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಓದಕ್ ಸ್ಟಾರ್ಟ್ ಮಾಡ್ತೀರಾ, ಒಂದ್ ಕಡೆ ಕೂತ್ಕೊಂಡು ಓದ್ತಾ ಇರ್ತೀರಾ ಮನೆಯಲ್ಲಿ. ಸೊ ಓದುವಾಗ ಆಫ್ಟರ್ ಸಮ್ ಟೈಮ್ಸ್ ನಿಮಗೆ ಮೈಂಡ್ ಡೈವರ್ಟ್ ಆಗುತ್ತೆ. ಅಥವಾ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಓದ್ತಾ ಇರ್ತೀರಾ, ಸಮ್ ಟೈಮ್ಸ್ ಅಂದ್ರೆ ಒಂದು 30 ಮಿನಿಟ್ಸೋ 45 ಮಿನಿಟ್ಸೋ ಅಥವಾ 1 ಅವರ್ ಆದ್ಮೇಲೆ ನಿಮಗೆ ಅದನ್ನ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಬೋರ್ ಆಗುತ್ತೆ. ಒಂದು ಇಲ್ಲ ಓದೋದು ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ ಸೈನ್ಸ್ ಅಂತ ಅನ್ಸ್ಬಿಡುತ್ತೆ, ಅಥವಾ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅನ್ಸುತ್ತೆ, ಅಥವಾ ಟಿವಿ ನೋಡೋಣ ಅನ್ಸುತ್ತೆ, ಮೊಬೈಲ್ ನೋಡೋಣ ಅನ್ಸುತ್ತೆ, ರೀಲ್ಸ್ ನೋಡೋಣ ಅನ್ಸುತ್ತೆ, ಫೈರ್ ಫ್ರೀ ಗೇಮ್ ಮಾಡೋಣ ಅನ್ಸುತ್ತೆ, ಏನ್ ಬೇಕಾದ್ರೂ ಅನ್ನಿಸ್ಬೋದು. ಬಟ್ ಆ ಟೈಮ್ ಲಿಮಿಟ್ ಇರುತ್ತಲ್ಲ, ನೀವು ಎಷ್ಟೋ ತನಕ ಕೂತು ಓದ್ತಾ ಇರ್ತೀರಲ್ವಾ, 30 ಮಿನಿಟ್ಸೋ 45 ಮಿನಿಟ್ಸೋ 1 ಅವರೋ, ಯಾವ್ದು ಡಿಸ್ಟ್ರಾಕ್ಷನ್ ಇಲ್ದಲೆ, ಅದನ್ನ ನಿಮ್ಮ ಫೇವ್ರೆಟ್ ಟೈಮ್ ಅಂತ ಅಂತೀವಿ, ಆ ಟೈಮ್ ನ ಬ್ಲಾಕ್ ಮಾಡ್ಕೊಬೇಕು. ಓಕೆ, ಆ ಟೈಮ್ ನ ಬ್ಲಾಕ್ ಮಾಡೋದು ಅಂತ ಅಂದ್ರೆ ಆ ಟೈಮ್ ನ ರಿಸರ್ವ್ ಆಗಿ ಇಟ್ಕೊಳ್ಳಿ. ಸೊ ಆ ಟೈಮ್ ಅಲ್ಲಿ ನೀವು ಏನ್ ಓದ್ಬೇಕು ಅಂತ ಅಂದ್ರೆ, ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಯಾವ್ದು ಇರುತ್ತಲ್ಲ, ಆ ಟಫೆಸ್ಟ್ ಸಬ್ಜೆಕ್ಟ್ ನ ಆ ಟೈಮ್ ಅಲ್ಲಿ ಓದಿ. ಯಾಕೆಂದ್ರೆ ಆ 30 ಮಿನಿಟ್ಸ್ 45 ಮಿನಿಟ್ಸ್ ಅಥವಾ 1 ಅವರ್ ನೀವೇನು ಮೈಂಡ್ ಡಿಸ್ಟ್ರಾಕ್ಟ್ ಆಗ್ದಲೆ ಕ್ಲೀನ್ ಆಗಿ ಕುತ್ಕೊಂಡು ಓದ್ತಾ ಇರ್ತೀರಾ, ಆಫ್ಟರ್ ಆ ಟೈಮ್ ಆದ್ಮೇಲೆ ನಿಮ್ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಕರೆಕ್ಟಾ? ಸೊ ಆ ಟೈಮ್ ಏನಿರುತ್ತೆ, ನೀವು ಕಾನ್ಸಂಟ್ರೇಷನ್ ಇಂದ ಓದ್ತಾ ಇರ್ತೀರಲ್ಲ, ಆ ಟೈಮ್ ನ ನೋಟ್ ಮಾಡ್ಕೊಳ್ಳಿ. ಆ ಟೈಮ್ ನ ಯಾವಾಗ್ಲೂ ಕೂಡ ಟಫೆಸ್ಟ್ ಸಬ್ಜೆಕ್ಟ್ ಅಂತ ನಿಮಗೆ ಯಾವ್ದಿರುತ್ತೆ ಅದನ್ನ ಓದಿ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಟಫೆಸ್ಟ್ ಅಂತ ಇರುತ್ತೆ, ಟಾಪರ್ಸಿಗೆ ಆದ್ರೆ ಟಫೆಸ್ಟ್ ಇರಲ್ಲ ಅಂತ ಏನಿಲ್ಲ. ಎಲ್ಲರಿಗೂ ಟಫೆಸ್ಟ್, ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಟಫ್ ಇರುತ್ತೆ. ಓಕೆ, ಕೆಲವರಿಗೆ ಲ್ಯಾಂಗ್ವೇಜಸ್ ಇದ್ರೆ, ಕೆಲವರಿಗೆ ಕೋರ್ ಸಬ್ಜೆಕ್ಟ್ಸ್ ಟಫ್ ಇರುತ್ತೆ. ಸೊ ನಿಮಗೆ ಗಮನ ಕೊಟ್ಟು ಎಷ್ಟೋ ತನಕ ಓದ್ತಿರಲ್ಲ, ಯಾವ ಟೈಮಲ್ಲಿ ಓದ್ತಿರಲ್ಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಮಧ್ಯಾಹ್ನ ಇನ್ ದ ಸೆನ್ಸ್ ನಿಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಾಗ ಮಧ್ಯಾಹ್ನನೂ ಸಿಗುತ್ತೆ, ಇಲ್ಲಾಂದ್ರೆ ಸ್ಕೂಲಲ್ಲಿ ಇರ್ತೀರಾ. ಸೊ ಅರ್ಲಿ ಮಾರ್ನಿಂಗ್ ಅಥವಾ ನೈಟ್, ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಓದಿದ್ರೆ ತಲೆಗತ್ತುತ್ತೆ ಅಥವಾ ಬೇಗ ಮೆಮೊರಿಗೆ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಅಂತಾರೆ. ಕೆಲವರಿಗೆ ರಾತ್ರಿ ಓದಿದ್ರೆ ತಲೆಗತ್ತುತ್ತೆ, ನನಗೆ ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದಕ್ ಆಗಲ್ಲ, ನಾನು ರಾತ್ರಿನೇ ಓದ್ ಮುಗಿಸ್ಕೊಂತೀನಿ ಅಂತ ಅಂತಾರೆ. ಕೆಲವರು ಲೇಟ್ ನೈಟ್, ಮಧ್ಯರಾತ್ರಿಲೆಲ್ಲ ಓದಿದ್ರೆ ನನಗೆ ನಿಶಬ್ದವಾಗಿರುತ್ತೆ, ನಮಗೆ ತಲೆಯಲ್ಲಿ ಕೂರುತ್ತೆ ಅಂತ ಹೇಳ್ತಾರೆ. ಅದು ಡಿಪೆಂಡ್ಸ್, ಎಲ್ಲರಿಗೂ ಒಂದೇ ತರ ಇರಲ್ಲ. ನಿಮಗೆ ಯಾವ ಟೈಮಲ್ಲಿ ಕೂತು ಕಾನ್ಸಂಟ್ರೇಷನ್ ಇಂದ ಓದಕ್ ಸಾಧ್ಯ, ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಓದಕ್ ಸಾಧ್ಯ ಅಂತ ನಿಮಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ರಿಸರ್ವ್ ಮಾಡ್ಕೊಳ್ಳಿ. ಆ ಟೈಮ್ ರಿಸರ್ವ್ ಮಾಡಿದ್ಮೇಲೆ ಟಫೆಸ್ಟ್ ಸಬ್ಜೆಕ್ಟ್ ಏನಿರುತ್ತೆ ಆ ಟೈಮ್ಗೆ ಯೂಸ್ ಮಾಡ್ಕೊಳ್ಳಿ. ಆ ಟೈಮ್ ದಟ್ ಈಸ್ ಕಾಲ್ಡ್ ಎಸ್ ಟೈಮ್ ಬ್ಲಾಕ್. ಓಕೆ, ಅರ್ಥ ಆಯ್ತಾ? ಸೊ ಟೈಮ್ ಬ್ಲಾಕಿಂಗ್ ಮಾಡ್ಕೊಳ್ಳಿ. ಟೈಮ್ ಬ್ಲಾಕಿಂಗ್ ಮಾಡಕ್ಕಿಂತ ಮುಂಚೆ ನಿಮಗೆ ಟೈಮ್, ಯಾವ ಟೈಮಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಕೊಬೇಕು, ನೋಟ್ ಮಾಡ್ಕೊಬೇಕು. ಆ ಟೈಮಲ್ಲಿ ನೀವು ಟಫೆಸ್ಟ್ ಸಬ್ಜೆಕ್ಟ್ ನ ಓದಿ. ಸೊ ಬೇರೆ ಟೈಮಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಓದಿದ್ರು ಓಕೆ, ಬಟ್ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಇರೋದನ್ನ ನೀವು ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಓದೋ ಟೈಮಲ್ಲೇ ಓದ್ಬೇಕು. ಅವಾಗ ನಿಮಗೆ ಅದು ಲಾಂಗ್ ಟರ್ಮ್ ಮೆಮೊರಿಲಿ ಕೂತ್ಕೊಳ್ಳುತ್ತೆ. ಓಕೆ, ಇದು ಒಂದು ಸ್ಟ್ರಾಟಜಿ. ನೆಕ್ಸ್ಟ್ ಏನ್ ಬರುತ್ತೆ? ಸೆಕೆಂಡ್ ಸ್ಟ್ರಾಟಜಿ, ಡೋಂಟ್ ಜಸ್ಟ್ ರೀಡ್, ಟೆಸ್ಟ್ ಯುವರ್ ಸೆಲ್ಫ್. ಡೋಂಟ್ ಜಸ್ಟ್ ರೀಡ್, ಟೆಸ್ಟ್ ಯುವರ್ ಸೆಲ್ಫ್ ಅಂತ ಅಂದ್ರೆ ಬರೀ ನೀವು ಓದೋದು ಮಾತ್ರ ಅಲ್ಲ, ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಅವಾಗ್ಲೇ ನೀವು ಇಂಪ್ರೂವ್ ಆಗಕ್ಕೆ ಸಾಧ್ಯ. ಓಕೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನೀವು ಬರೀ ಓದೋದಷ್ಟೇ ಅಲ್ಲ, ಓದದ್ ಮಾತ್ರ ಬಿಟ್ಬಿಡಬಾರ್ದು, ಓದ್ಬೇಕು. ಬಟ್ ಓದಿದ್ರೆ ಸಾಕು ಅಂತ ಅಲ್ಲ, ನೀವು ಓದಿದ್ ಎಷ್ಟು ತಲೆ ಒಳಗೆ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು, ಅನಲೈಸ್ ಮಾಡ್ಕೊಬೇಕು. ಟೆಸ್ಟ್ ಯುವರ್ ಸೆಲ್ಫ್, ಬರೀ ಓದೋದ್ ಮಾತ್ರ ಅಲ್ಲ, ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಒಂದು ಸಿಂಪಲ್ ಸ್ಟೆಪ್ ಹೇಳ್ಕೊಡ್ತೀನಿ, ಆಕ್ಟಿವ್ ರಿಕಾಲ್. ಆಕ್ಟಿವ್
ರಿಕಾಲ್. ಸರ್ ಆಕ್ಟಿವ್ ರಿಕಾಲ್ ಅಂದ್ರೆ ಏನು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಓದಿರ್ತೀರಾ, ಹಿಂದಿನ ದಿವಸ ಏನೋ ಓದಿರ್ತೀರಾ, ಹಿಂದಿನ ದಿವಸ ಬೆಳಗ್ಗೆ ಎದ್ದು ಓದಿರ್ತೀರಾ, ಬೆಳಗ್ಗೆ ಎದ್ದು ಓದೋರು ಅಥವಾ ರಾತ್ರಿ ಸ್ಕೂಲಿಂದ ಬಂದ ಮೇಲೆ ಯಾವುದೋ ಒಂದು ನಮ್ದು ಆನ್ಲೈನ್ ವಿಡಿಯೋಸ್ ನೋಡಿರ್ತೀರಾ, ಒನ್ ಶಾರ್ಟ್ ವಿಡಿಯೋ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ವಿಡಿಯೋಸ್ ನೋಡಿರ್ತೀರಾ, ಅಥವಾ ಯಾವುದೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡಿರ್ತೀರಾ. ಸೊ ಅದನ್ನ ನೆಕ್ಸ್ಟ್ ಡೇ ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಅವಾಗ ಏನು ಮಾಡಕ್ ಕೆಲಸ ಇರಲ್ಲ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕ್ಲೋಸ್ ಯುವರ್ ಐಸ್ ಅಂಡ್ ಟ್ರೈ ಟು ರಿಕಾಲ್. ಏನ್ ಓದಿದೀರಾ, ನಿನ್ನೆ ಏನ್ ಓದಿದ್ದೆ, ಬೆಳಗ್ಗೆ ಏನ್ ಓದಿದ್ದೆ, ಸಂಜೆ ಏನ್ ಓದಿದೆ, ಏನ್ ವಿಡಿಯೋಸ್ ನೋಡಿದೆ, ರಿಕಾಲ್ ಮಾಡಕ್ ಟ್ರೈ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಎಸ್ ಆಕ್ಟಿವ್ ರಿಕಾಲ್. ಓಕೆ. ಸೊ ಅಥವಾ ಮನೇಲಿ ಕೂತಾಗ ನಿಮಗೇನು ಮಾಡಕ್ ಕೆಲಸ ಇಲ್ದಿದ್ದಾಗ ಆರಾಮಾಗಿ ಕೂತಿರ್ತೀರಾ ಓದಿದ್ದಾದ್ಮೇಲೆ, ಸೊ ಅವಾಗ ಕೂತ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ, ನಾನು ಏನ್ ಓದ್ದೆ. ಓಕೆ, ನಾನು ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದು 10 ಪಾಯಿಂಟ್ಸ್ ಓದ್ದೆ, ಅದನ್ನ ರಿಕಾಲ್ ಮಾಡ್ಕೊಳ್ಳಿ. 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್, 5 ಪಾಯಿಂಟ್ಸ್ ನೆನಪಿಗೆ ಬಂತು, 5 ಪಾಯಿಂಟ್ಸ್ ನೆನಪಿಗೆ ಬರಲಿಲ್ಲ. ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಓದಿದ್ದು ಎಷ್ಟು ತಲೆಯಲ್ಲಿ ಉಳ್ಕೊಂಡಿದೆ, ಎಷ್ಟು ತಲೆಯಲ್ಲಿ ಉಳ್ಕೊಂಡಿಲ್ಲ ಅಂತ. ಓಕೆ. ಈ ಆಕ್ಟಿವ್ ರಿಕಾಲ್ ಇಸ್ ನಥಿಂಗ್ ಬಟ್ ವಾಟ್ you know and what you don't know. ಅಂದ್ರೆ ಅರ್ಥ ಏನು? ನಿಮಗೆ ಏನ್ ಗೊತ್ತು ಅಂಡ್ ಏನ್ ಗೊತ್ತಿಲ್ಲ ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಈ ಆಕ್ಟಿವ್ ರಿಕಾಲ್ ಹೆಲ್ಪ್ ಮಾಡುತ್ತೆ. ನಾನು ಅವಾಗಲೇ ಹೇಳಿದೆ, 10 ಪಾಯಿಂಟ್ಸ್ ಓದಿರ್ತೀರಾ, ರಿಕಾಲ್ ಮಾಡ್ಕೊಬೇಕಂತ ಅಂದಾಗ ನಿಮಗೆ 5 ಪಾಯಿಂಟ್ ನೆನಪಿಗೆ ಬರುತ್ತೆ, 5 ಪಾಯಿಂಟ್ ನೆನಪಿಗೆ ಬರಲ್ಲ. ಸೊ 5 ಪಾಯಿಂಟ್ ಬಂದಿರೋದು ನಿಮಗೆ ನೆನಪಿಗಿದೆ, ಇನ್ ಬರ್ದೇ ಇರೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದೆ. ಓ, ನೀನ್ ಓದಿದ್ದೆ, 5 ಪಾಯಿಂಟ್ ಮಾತ್ರ ನನ್ನ ತಲೆಯಲ್ಲಿದೆ, ಬಟ್ ಇನ್ 5 ಪಾಯಿಂಟ್ ನೆನಪಿಲ್ಲ ಅನ್ನೋದು ತೋರಿಸ್ಕೊಡುತ್ತೆ ಈ ಆಕ್ಟಿವ್ ರಿಕಾಲ್. ಸೊ ಅವಾಗ ಆ 5 ಪಾಯಿಂಟ್ ಯಾವ್ದು ನೆನಪಿಗಿಲ್ಲ ಅದ್ರ ಮೇಲೆ ವರ್ಕ್ ಮಾಡಿ. ಇದು ಎಲ್ಲಾ ಸಬ್ಜೆಕ್ಟಿಗೂ ಯೂಸ್ ಮಾಡ್ಕೊಬಹುದು. ಮ್ಯಾಥಮೆಟಿಕ್ಸ್ ಆದ್ರೆ ಫಾರ್ ಎಕ್ಸಾಂಪಲ್ ಒಂದು 10 ಫಾರ್ಮುಲಾ ಓದಿರ್ತೀರಾ, ತಿಳ್ಕೊಂಡಿರ್ತೀರಾ. ಸೊ ರಿಕಾಲ್, ಇಂಥದಕ್ಕೆ ಇಂತಿಂತ ಫಾರ್ಮುಲಾ 1 2 3 4 ಆಯ್ತು, ಒಂದು 7 ಫಾರ್ಮುಲಾ ನೆನಪಾಯ್ತು, ಇನ್ 3 ಫಾರ್ಮುಲಾ ಬರಲಿಲ್ಲ ಲಾಸ್ಟ್ ಅಲ್ಲಿ. ಸೊ ಆ ಯಾವ್ದು 3 ಫಾರ್ಮುಲಾ ಬಂದಿರಲ್ಲ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ, ಅವಾಗ ನೆನಪಲ್ಲಿ ಕೂತ್ಕೊಳ್ಳುತ್ತೆ. ಆಕ್ಟಿವ್ ರಿಕಾಲ್ ಅಂದ್ರೆ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವು ಬರೀ ಓದೋದು ಮಾತ್ರ ಅಲ್ಲ, ನೀವು ಏನ್ ಓದಿದೀರಾ ತಲೆಯಲ್ಲಿ ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ. ನಿಮ್ ನಂಬರ್ ಆಫ್ ಪೇಜಸ್ ಓದೋದು ದೊಡ್ಡದಲ್ಲ, ಎಷ್ಟು ಪೇಜ್ ನಿಮ್ ತಲೆಯಲ್ಲಿ ಉಳ್ಕೊಂಡಿದೆ ಓದಿದ್ರಲ್ಲಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದು ಆಕ್ಟಿವ್ ರಿಕಾಲ್ ಅಂತ ಅಂತೀವಿ. ನೆಕ್ಸ್ಟ್, ಥರ್ಡ್ ಸ್ಟ್ರಾಟಜಿ, ಲೂಪ್ ಆಫ್ ರಿವಿಷನ್. ಸರ್, ಲೂಪ್ ಆಫ್ ರಿವಿಷನ್ ಓಕೆ, ವಾಟ್ ಇಸ್ ದಿಸ್ ಲೂಪ್? ಲೂಪ್ ಅಂದ್ರೆ ಏನು? ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೈಕಲ್. ಓಕೆ, ಲೂಪ್ ಇಸ್ ನಥಿಂಗ್ ಬಟ್ ಸೈಕಲ್. ಲೂಪ್ ಆಫ್ ರಿವಿಷನ್ ಹೆಂಗ್ ಮಾಡಬೇಕು? ಲಿಸನ್ ಹಿಯರ್. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನಾನು ಪ್ರತಿದಿನ ಒಂದೊಂದು ಕಾನ್ಸೆಪ್ಟ್ ನ ಓದ್ತಾ ಇರ್ತೀನಿ. ಓಕೆ, ನೀವೇ ಪ್ರತಿದಿನ ಒಂದೊಂದು ಕಾನ್ಸೆಪ್ಟ್ ನ ಓದ್ತಾ ಇರ್ತೀರಾ, ಟಾರ್ಗೆಟ್ಸ್ ಮಾಡ್ಕೊಂಡಿರ್ತೀರಾ. ನಾನು ಹೇಳ್ಕೊಟ್ಟಂಗೆ ಟಾರ್ಗೆಟ್ಸ್ 1 2 3 4 ಅಂತ ಹಾಕೊಂಡಿರ್ತೀರಾ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ನೆನ್ನೆ ಒಂದಷ್ಟು 5 ಟಾರ್ಗೆಟ್ ಕಂಪ್ಲೀಟ್ ಮಾಡಿರ್ತೀರಾ, ಅದು ಅಲ್ಲೇ ಇರ್ಲಿ. ಇವತ್ತು ಒಂದು 5 ಟಾರ್ಗೆಟ್ ಹಾಕೊಂಡಿರ್ತೀರಾ ನೆನ್ನೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ. ಸೊ ಆ ಕಾನ್ಸೆಪ್ಟ್ಸ್ ಅಥವಾ ಟಾರ್ಗೆಟ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೆನ್ನೆ ಏನ್ ಓದಿರ್ತೀರಲ್ಲ ಅದನ್ನ ಇವತ್ತು ರಿವೈಸ್ ಮಾಡಿ. ಇವತ್ತು ಹೊಸ ಕಾನ್ಸೆಪ್ಟ್ ನ ಓದಕ್ಕಿಂತ ಮುಂಚೆ ನೆನ್ನೆ ಓದಿದ್ದನ್ನ ಇವತ್ತು ರಿವೈಸ್ ಮಾಡಿ. ಹಾರ್ಡ್ಲಿ ಇಟ್ ಟೇಕ್ಸ್ 10 to 15 ಮಿನಿಟ್ಸ್ ಅಥವಾ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ರಿವೈಸ್ ಮಾಡ್ಲಿಕ್ಕೆ. ನಾನು ನೆನ್ನೆ ಏನು ಓದಿದ್ದೆ ಅದನ್ನೆಲ್ಲ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ, ಆಕ್ಟಿವ್ ರಿಕಾಲ್ ಮಾಡ್ಕೊಳ್ಳಿ, ಅಥವಾ ಒಂದು ಶೀಟ್ ತಗೊಳ್ಳಿ, ಅದನ್ನ ಬರೆಯಕ್ ಟ್ರೈ ಮಾಡಿ. ಓಕೆ, ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅದನ್ನ ನೋಡಿ ಮತ್ತೆ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಹಾರ್ಡ್ಲಿ ಇಟ್ ಟೇಕ್ಸ್, ನೆನ್ನೆ ನೀವು ಓದಿದ್ದನ್ನ ಒಂದು 1 ಅವರ್ ಓದಿರ್ತೀರಾ ಅಂತ ಅಂದ್ರೆ ಅಥವಾ 2 ಅವರ್ ಓದಿರ್ತೀರಾ ಅಂದ್ರೆ ಅದನ್ನ ರಿವೈಸ್ ಮಾಡೋದಕ್ಕೆ, ಆಕ್ಟಿವ್ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 10 to 15 ಮಿನಿಟ್ಸ್, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಸಾಕು. ಸೊ ಅದನ್ನ ರಿವೈಸ್ ಮಾಡಿ, ನೆನ್ನೆ ಓದಿದ್ದನ್ನ ಇವತ್ತು ರಿವೈಸ್ ಮಾಡಿ, ಆಮೇಲೆ ಇವತ್ತು ಹೊಸ ಕಾನ್ಸೆಪ್ಟ್ಸ್ ಏನ್ ಓದ್ಬೇಕು ಅನ್ಕೊಂಡಿದ್ದೀರಾ ಅದನ್ನು ಓದಿ. ಓಕೆ, ಡನ್. ಮತ್ತೆ ನಾಳೆ ಹೊಸ ಕಾನ್ಸೆಪ್ಟ್ಸ್ ಓದ್ಬೇಕಾಗಿರುತ್ತೆ. ನೀವು ನಾಳೆ ಹೊಸ ಕಾನ್ಸೆಪ್ಟ್ಸ್ ಓದಕ್ಕಿಂತ ಮುಂಚೆ ನೆನ್ನೆ ಮತ್ತೆ ಮೊನ್ನೆ ಆಗಿದ್ದನ್ನ ನಾಳೆ ರಿವೈಸ್ ಮಾಡಿ ಫಸ್ಟ್. ಹಾರ್ಡ್ಲಿ ಇಟ್ ವಿಲ್ ಟೇಕ್ಸ್ half an hour. ಆಮೇಲೆ ನಾಳೆದ ಕಾನ್ಸೆಪ್ಟ್ ನ ಓದ್ಕೊಳ್ಳಿ. ಓಕೆ, ಇದನ್ನ ಲೂಪ್ ಅಂತ ಅಂತೀವಿ. ಇದನ್ನ ಮಾಡಿದ್ದೆ ಆದ್ರೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಂಬಿಕೆ ಇಡಿ, ನಾನು ಖಂಡಿತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಈ
ಮೂರು ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ, ಅದರಲ್ಲೂ ಈ ಲೂಪ್ ಆಫ್ ರಿವಿಷನ್ ಇದೆಯಲ್ಲ, ಇದನ್ನ ಮಾಡಿದ್ದೆ ಆದ್ರೆ ನಿಮಗೆ ಮೆಮೊರಿ ಲಾಸ್ ಆಗಕ್ ಚಾನ್ಸೇ ಇಲ್ಲ. ಲಾಂಗ್ ಟರ್ಮ್ ಮೆಮೊರಿಲಿ ಕೂತ್ಕೊಂಡ್ಬಿಡುತ್ತೆ, ಯಾವ ಸಬ್ಜೆಕ್ಟ್ ಆದ್ರೂ ಆಯ್ತು. ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ಅಲ್ಲಿ ನೀವು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಓದಿರ್ತೀರಾ. ಸೊ ರಿಕಾಲ್, ಆಕ್ಟಿವ್ ರಿಕಾಲ್ ಮಾಡ್ಕೊಳ್ಳಿ ಡೈಜೆಸ್ಟಿವ್ ಸಿಸ್ಟಮ್, ಆ ಡಯಾಗ್ರಾಮ್ ನ ರಿಕಾಲ್ ಮಾಡ್ಕೊಳ್ಳಿ, ಪಾರ್ಟ್ಸ್ ನ ಲೇಬಲ್ ಮಾಡಿ, ಲೇಬಲಿಂಗ್ ದ ಪಾರ್ಟ್ಸ್. ಸೈನ್ಸ್ ಅಲ್ಲಿ ಪಾರ್ಟ್ಸ್ ನ ಲೇಬಲ್ ಮಾಡಿದ್ರೆ ಪಾಯಿಂಟ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಆ ತರ ಪ್ರತಿಯೊಂದು ಸಬ್ಜೆಕ್ಟ್, ಇಂಗ್ಲಿಷ್ ಅಥವಾ ಗ್ರಾಮರ್ಸ್ ಏನೇ ತಗೊಳ್ಳಿ, ಪೊಯಮ್ ಓದಿರ್ತೀರಾ, ಪೊಯಮ್ ನ ರಿಕಾಲ್ ಮಾಡ್ಕೊಳ್ಳಿ, ರೂಲ್ಸ್ ಆಫ್ ಗ್ರಾಮರ್ ನ ರಿಕಾಲ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ಪ್ರತಿಯೊಂದು ಸಬ್ಜೆಕ್ಟಿಗೂ ಇದನ್ನ ಯೂಸ್ ಮಾಡ್ಕೊಬಹುದು. ಸೊ ಫಸ್ಟ್ ಟೆಕ್ನಿಕ್ ಏನು? ಫಸ್ಟ್ ಟೆಕ್ನಿಕ್ ಏನಿದೆ? ಫಸ್ಟ್ ಟೆಕ್ನಿಕ್ ಟೈಮ್ ಬ್ಲಾಕಿಂಗ್. ಟೈಮ್ ಬ್ಲಾಕಿಂಗ್ ಅಂತ ಅಂದ್ರೆ ಏನ್ ಹೇಳ್ದೆ ನಾನು ನಿಮಗೆ? ಯಾವ ಟೈಮಲ್ಲಿ ನಿಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಕ್ಕಾಗತ್ತೆ ಆ ಟೈಮ್ ನ ರಿಸರ್ವ್ ಮಾಡಿ ಇಟ್ಕೊಳ್ಳಿ, ಆ ಟೈಮಲ್ಲಿ ಟಫೆಸ್ಟ್ ಸಬ್ಜೆಕ್ಟ್ ನ ಓದಿ. ಓಕೆ, ನೆಕ್ಸ್ಟ್, ಡೋಂಟ್ ಜಸ್ಟ್ ರೀಡ್, ಟೆಸ್ಟ್ ಯುವರ್ ಸೆಲ್ಫ್. ಆಕ್ಟಿವ್ ರಿಕಾಲ್ ಮಾಡ್ಕೊಂಡ್ರೆ ನಿಮಗೆ ಏನ್ ಗೊತ್ತಿದೆ, ಏನ್ ನೆನಪಲ್ಲಿದೆ ಓದಿದ್ದು, ಏನ್ ನೆನಪಲ್ಲಿಲ್ಲ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸುತ್ತೆ ಈ ಆಕ್ಟಿವ್ ರಿಕಾಲ್ ಸ್ಟ್ರಾಟಜಿ. ಓಕೆ, ಥರ್ಡ್ ಒನ್, ಲೂಪ್ ಆಫ್ ರಿವಿಷನ್. ನೆನ್ನೆ ಓದಿದ್ದನ್ನ ಇವತ್ತು ರಿವೈಸ್ ಮಾಡಿ, ನಾಳೆ ಓದಕ್ಕಿಂತ ಮುಂಚೆ ನೆನ್ನೆ ಮತ್ತೆ ಇವತ್ತು ಓದಿದ್ದನ್ನ ರಿವೈಸ್ ಮಾಡಿ ಸ್ಟಾರ್ಟ್ ಮಾಡಿ. ಅದು ಲೂಪ್ ಆಫ್ ರಿವಿಷನ್. ಹಂಗೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಇಂಪ್ರೂವ್ ಆಗುತ್ತೆ. ಮೆಮೊರಿ ಹೇಳ್ತೀನಲ್ಲ, ಈ 3 ಟಿಪ್ಸ್ ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಇದನ್ನ ಫಾಲೋ ಮಾಡಿ ನೋಡಿ, 1 ವೀಕ್ ಫಾಲೋ ಮಾಡಿ ಸಾಕು. ಅದಾದ್ಮೇಲೆ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸರ್ ತುಂಬಾ ಹೆಲ್ಪ್ ಆಗಿದೆ ಸರ್, ಇದರಿಂದ ನನಗೆ ನೀವು ಹೇಳಿದ ಪ್ರಕಾರ ಮೆಮೊರಿ ಇನ್ಕ್ರೀಸ್ ಆಯ್ತು, ಮೆಮೊರಿ ಪವರ್ ಇನ್ಕ್ರೀಸ್ ಆಯ್ತು, ಓದಿದ್ದೆಲ್ಲ ನೆನಪಿದೆ, ಮರ್ತಿಲ್ಲ. ಪದೇ ಇದನ್ನು ಲೂಪ್ ಆಫ್ ರಿವಿಷನ್ ಮಾಡಿದ್ರೆ ನೀವು ಪದೇ ಓದೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಅದನ್ನ ರಿವೈಸ್ ಮಾಡ್ತಾನೆ ಬರ್ತಿರ್ತೀರಾ ಪಿರಿಯಾಡಿಕ್ ಆಗಿ. ನೆನ್ನೆ ಓದಿದ್ದು ಇವತ್ತು, ನಾಳೆಗೆ ನೆನ್ನೆ ಮತ್ತೆ ಇವತ್ತಿಂದು ಸೇರಿಸಿ ನಾಳೆ ರಿವೈಸ್ ಮಾಡ್ತೀರಾ ಹಂಗೆ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಡೇ, ಓಕೆ, ಫಸ್ಟ್ ಡೇ ಓದಿರ್ತೀರಾ, ಸೆಕೆಂಡ್ ಡೇ ಓದ್ತೀರಾ, ಥರ್ಡ್ ಡೇ ಓದ್ತೀರಾ, ಫೋರ್ತ್, ಫಿಫ್ತ್. ಓಕೆ, ಸೆಕೆಂಡ್ ಡೇ ಓದ್ಬೇಕಾದ್ರೆ ಫಸ್ಟ್ ಡೇ ಓದಿದ್ದನ್ನ ರಿವೈಸ್ ಮಾಡಿ, ಆಮೇಲೆ ಸೆಕೆಂಡ್ ಡೇ ಕಾನ್ಸೆಪ್ಟ್ಸ್ ಓದಿ. ಜೊತೆಗೆ ಥರ್ಡ್ ಡೇ ಓದ್ಬೇಕಾದ್ರೆ ಸೆಕೆಂಡ್ ಡೇ ಮತ್ತೆ ಫಸ್ಟ್ ಡೇ ರಿವೈಸ್ ಮಾಡಿ, ಆಮೇಲೆ ಥರ್ಡ್ ಡೇ ಕಾನ್ಸೆಪ್ಟ್ಸ್ ಓದಿ. ಫೋರ್ತ್ ಡೇ ಓದ್ಬೇಕಾದ್ರೆ ಇದು 3 ರಿವೈಸ್ ಮಾಡಿ, ಆಮೇಲೆ ಫೋರ್ತ್ ಕಾನ್ಸೆಪ್ಟ್ಸ್ ಓದಿ, ಫೋರ್ತ್ ಡೇ ಕಾನ್ಸೆಪ್ಟ್ಸ್. ಸೊ ಇದನ್ನ ಲೂಪ್ ಆಫ್ ರಿವಿಷನ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಫಾಲೋ ದಿಸ್. ಓಕೆ, ಮತ್ತೆ ಇನ್ನೂ ನಿಮಗೆ ಯಾವ್ಯಾವ ವಿಡಿಯೋಸ್ ಬೇಕು ಅಂತ ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ಮಾಡ್ಕೊಡ್ತೀನಿ. ನಿಮಗೆ ನೋಟ್ ಮೇಕಿಂಗ್ ಸ್ಕಿಲ್ದು, ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್, ಆನ್ಸರ್ ರೈಟಿಂಗ್ ಸ್ಕಿಲ್ ಎಕ್ಸಾಮ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಾನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಜೊತೆಗೆ ನಿಮಗೆ ಶಾರ್ಟ್ ನೋಟ್ಸ್, ಒಂದು ಶೀಟ್ ಅಲ್ಲಿ ಶಾರ್ಟ್ ನೋಟ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಕೂಡ ನಿಮಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಹೀಗೆ ಇನ್ನ ನಿಮಗೆ ಯೂಸ್ಫುಲ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ.